ಒಂದು ದೃಷ್ಟಿ ಕಾಲದ ಚಕ್ರವನ್ನೇ ತಿರುಗಿಸಿ ರಾಜನನ್ನು ಭಿಕ್ಷುಕನಾಗಿಸಿ ಭಿಕ್ಷುಕನನ್ನು ರಾಜನನ್ನಾಗಿ ಮಾಡಬಲ್ಲ ಶಕ್ತಿ ಹೊಂದಿರುವ ದೇವರು. ಅವರು ಸಾಮಾನ್ಯ ದೇವರಲ್ಲ, ಅವರು ನ್ಯಾಯದ ದೇವರು, ಶನಿದೇವರು. ಅವರ ನ್ಯಾಯ ವ್ಯವಸ್ಥೆ ಅಷ್ಟು ಕಠಿಣ ಮತ್ತು ಅಚಲವಾಗಿರುತ್ತದೆ. ಅದರ ಮುಂದೆ ಸ್ವತಃ ಭಗವಾನ್ ಶ್ರೀಕೃಷ್ಣರು ಶನಿದೇವರ ಕುದೃಷ್ಟಿಯ ಪ್ರಭಾವವನ್ನು ಅನುಭವಿಸಬೇಕಾಯಿತು. ಅದರ ಫಲವಾಗಿ ಸಂಪೂರ್ಣ ಯಾದವ ವಂಶವೇ ನಾಶವಾಯಿತು ಮತ್ತು ಸ್ವರ್ಣಮಯ ದ್ವಾರಕಾನಗರಿ ಸಮುದ್ರದಲ್ಲಿ ಲೀನವಾಯಿತು. ಈ ವಿಡಿಯೋದಲ್ಲಿ ನಾವು ಇದೇ ಮಹಾರಹಸ್ಯವನ್ನು ಅನಾವರಣಗೊಳಿಸಲಿದ್ದೇವೆ. ಶನಿದೇವರ ಜನ್ಮ ಹೇಗೆ ಸಂಭವಿಸಿತು, ಯಾವ ಸಂಕಷ್ಟಗಳಲ್ಲಿ ಅವರು ಅವತರಿಸಿದರು, ನ್ಯಾಯದ ದೇವರಾಗಿ ಅವರು ಹೇಗೆ ಸ್ಥಾಪಿತರಾದರು ಮತ್ತು ಅವರ ಪತ್ನಿಯ ಶಾಪದಿಂದ ಕುದೃಷ್ಟಿ ಹೇಗೆ ಪ್ರಾರಂಭವಾಯಿತು. ಈ ಅದ್ಭುತ ಮತ್ತು ರಹಸ್ಯಮಯ ಕಥೆಗಳನ್ನು ನೀವು ಭಕ್ತಿ ಮತ್ತು ಗಮನದಿಂದ ಕೇಳಿದರೆ ಶನಿದೇವರು ಎಂದಿಗೂ ಕುದೃಷ್ಟಿ ಹಾಕುವುದಿಲ್ಲ, ಬದಲಾಗಿ ಜೀವನ ಪೂರ್ತಿ ರಕ್ಷಣೆ ಮತ್ತು ಸಹಾಯ ನೀಡುತ್ತಾರೆ ಎಂದು ನಂಬಲಾಗಿದೆ. ವಿಡಿಯೋ ಪ್ರಾರಂಭಿಸುವ ಮೊದಲು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾವು ನಿಮಗಾಗಿ ಸದಾ ದಿವ್ಯ ಕಥೆಗಳನ್ನು ತರುತ್ತಿದ್ದೇವೆ. ಬಹಳ ಪ್ರಾಚೀನ ಕಾಲದಲ್ಲಿ ಸೃಷ್ಟಿ ತನ್ನ ಯುವಾವಸ್ಥೆಯಲ್ಲಿದ್ದಾಗ ದೇವತೆಗಳ ಸ್ವರ್ಗಲೋಕವು ಸಮೃದ್ಧಿಯಿಂದ ತುಂಬಿತ್ತು. ಆ ಕಾಲದಲ್ಲಿ ಭಗವಾನ್ ಸೂರ್ಯದೇವರು ತಮ್ಮ 7 ಕುದುರೆಗಳ ರಥದಲ್ಲಿ ಪ್ರತಿದಿನ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರು. ಅವರ ತೇಜಸ್ಸು ಅಷ್ಟೊಂದು ಪ್ರಖರವಾಗಿತ್ತು, ಎಲ್ಲಾ ಲೋಕಗಳಿಗೆ ಬೆಳಕು ಮತ್ತು ಶಕ್ತಿಯನ್ನು ನೀಡುತ್ತಿತ್ತು. ಸೂರ್ಯದೇವರ ವಿವಾಹವು ದೇವಶಿಲ್ಪಿ ವಿಶ್ವಕರ್ಮನ ಪುತ್ರಿ ಸಂಜ್ಞಾದೇವಿಯೊಂದಿಗೆ ನಡೆಯಿತು. ಸಂಜ್ಞಾ ಅತ್ಯಂತ ಸುಂದರ ಮತ್ತು ಪತಿಭ್ರತೆ ಸ್ತ್ರೀಯಾಗಿದ್ದರು. ಅವರು ಪತಿಸೇವೆಯಲ್ಲಿ ನಿಷ್ಠೆಯಿಂದ ಇದ್ದರು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಸೂರ್ಯನ ಪ್ರಖರ ತೇಜಸ್ಸನ್ನು ಸಹಿಸುವುದು ಅವರಿಗೆ ಅಸಾಧ್ಯವಾಗುತ್ತಿತ್ತು. ಕಾಲಕ್ರಮೇಣ ಸಂಜ್ಞಾದೇವಿ ವೈವಸ್ವತ ಮನುವನ್ನು, ಯಮರಾಜರನ್ನು ಮತ್ತು ಯಮುನಾದೇವಿಯನ್ನು ಜನ್ಮ ನೀಡಿದರು. ಆದರೆ ತೇಜಸ್ಸಿನ ಕಷ್ಟ ದಿನೇ ದಿನೇ ಹೆಚ್ಚುತ್ತಿತ್ತು. ಕೊನೆಗೆ ಸಂಜ್ಞಾದೇವಿ ತಪಸ್ಸಿಗೆ ತೆರಳಲು ನಿರ್ಧರಿಸಿದರು. ತಮ್ಮ ದಿವ್ಯ ಶಕ್ತಿಯಿಂದ ಅವರು ತಮ್ಮದೇ ನೆರಳನ್ನು ಪ್ರತ್ಯೇಕಿಸಿದರು. ಆ ನೆರಳಿನ ರೂಪವೇ ಛಾಯಾದೇವಿ. ಸಂಜ್ಞಾ ತಪಸ್ಸಿಗೆ ತೆರಳಿದರು. ಛಾಯಾದೇವಿ ಸ್ವರ್ಗಲೋಕದಲ್ಲಿ ಉಳಿದರು. ಛಾಯಾದೇವಿ ಮಹಾದೇವರ ತಪಸ್ಸು ಮಾಡಿದರು. ಆ ತಪಸ್ಸಿನ ಫಲವಾಗಿ ಅವರೊಂದು ಕೃಷ್ಣವರ್ಣದ ದಿವ್ಯ ಶಿಶುವಿಗೆ ಜನ್ಮ ನೀಡಿದರು. ಅವರೇ ಶನಿದೇವರು. ಸೂರ್ಯದೇವರ ನಿರಾಕರಣೆ. ಒಂದು ದಿನ ಸೂರ್ಯದೇವರು ಆ ಶಿಶುವನ್ನು ಕಂಡಾಗ ಕೋಪಗೊಂಡರು. ಇವನು ನನ್ನ ಪುತ್ರನಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಛಾಯಾದೇವಿ ಮತ್ತು ಶನಿಯನ್ನು ತಿರಸ್ಕರಿಸಿದರು. ಇದೇ ಶನಿ ಮತ್ತು ಸೂರ್ಯರ ನಡುವಿನ ವೈರಾಗ್ಯದ ಆರಂಭವಾಯಿತು. ಶನಿ ಬಾಲ್ಯದಿಂದಲೇ ಅಪಾರ ಶಕ್ತಿಶಾಲಿಗಳಾಗಿದ್ದರು. ಆದರೆ ಅವರ ಹೃದಯದಲ್ಲಿ ತಂದೆಯ ವಿರುದ್ಧದ ನೋವು ಮತ್ತು ಕೋಪ ಹೆಚ್ಚುತ್ತಲೇ ಹೋಯಿತು. ಪತ್ನಿಯ ಶಾಪ, ಕುದೃಷ್ಟಿಯ ಪ್ರಾರಂಭ. ಯೌವನದಲ್ಲಿ ಶನಿದೇವರ ವಿವಾಹ ಚಿತ್ರರಥ ದೇವಿಯೊಂದಿಗೆ ನಡೆಯಿತು. ಒಂದು ಬಾರಿ ಅವರು ಧ್ಯಾನದಲ್ಲಿ ತಲ್ಲೀನರಾಗಿದ್ದಾಗ ಚಿತ್ರರಥ ದೇವಿ ಪುತ್ರ ಪ್ರಾಪ್ತಿಯ ಆಶಯ ತಿಳಿಸಿದರು. ಶನಿ ಪ್ರತಿಕ್ರಿಯಿಸದಿದ್ದರಿಂದ ಅವಮಾನಗೊಂಡ ಚಿತ್ರರಥ ದೇವಿ ಶಾಪ ನೀಡಿದರು. ನೀನು ಯಾರನ್ನಾದರೂ ನೋಡಿದರೆ ಅವರ ನಾಶ ನಿಶ್ಚಿತ. ಇದೇ ಶನಿದೇವರ ಕುದೃಷ್ಟಿಯ ಆರಂಭ. ಮಹಾದೇವರೊಂದಿಗೆ ಯುದ್ಧ ಮತ್ತು ಆಶೀರ್ವಾದ. ಶನಿದೇವರು ತಮ್ಮ ಕುದೃಷ್ಟಿಯಿಂದ ದೇವತೆಗಳನ್ನೇ ಸೋಲಿಸಿದರು.
ಇಂದ್ರ ಸೂರ್ಯದೇವರು ಸಹ ದುರ್ಬಲರಾದರು. ಕೊನೆಗೆ ದೇವತೆಗಳು ಮಹಾದೇವರನ್ನು ಆಶ್ರಯಿಸಿದರು. ಮಹಾದೇವರು ಸ್ವಲ್ಪ ತೃತೀಯ ನೇತ್ರವನ್ನು ತೆರೆಯುತ್ತಿದ್ದಂತೆ ಆ ಶಕ್ತಿಯಿಂದ ಶನಿದೇವರು ಭೂಮಿಗೆ ಬಿದ್ದು ಅಶ್ವತ್ಥ ಮರದಲ್ಲಿ ಸಿಲುಕಿದರು. ಹಲವು ವರ್ಷಗಳ ತಪಸ್ಸಿನ ನಂತರ ಮಹಾದೇವರು ಸಂತುಷ್ಟರಾಗಿ ಶನಿದೇವರನ್ನು ಆರೋಗ್ಯವಂತರನ್ನಾಗಿ ಮಾಡಿ ಅವರಿಗೆ ನ್ಯಾಯದ ದೇವರು ಎಂಬ ಪದವಿ ನೀಡಿದರು. ರಾಜ ಹರಿಶ್ಚಂದ್ರರ ಪರೀಕ್ಷೆ. ಶನಿದೇವರು ಸತ್ಯವಂತ ರಾಜ ಹರಿಶ್ಚಂದ್ರರನ್ನೂ ಪರೀಕ್ಷಿಸಿದರು. ರಾಜ್ಯ ಕಳೆದುಕೊಂಡರು, ಕುಟುಂಬದಿಂದ ದೂರವಾದರು, ಶ್ಮಶಾನದಲ್ಲಿ ಕೆಲಸ ಮಾಡಬೇಕಾಯಿತು. ಆದರೆ ಸತ್ಯವನ್ನು ಬಿಡಲಿಲ್ಲ. ಕೊನೆಗೆ ಶನಿದೇವರು ಸಂತುಷ್ಟರಾಗಿ ಎಲ್ಲವನ್ನೂ ಮರಳಿ ನೀಡಿದರು. ಹನುಮಂತ ಮತ್ತು ಶನಿದೇವರು. ರಾವಣನು ಶನಿದೇವರನ್ನು ಲಂಕೆಯಲ್ಲಿ ಬಂಧಿಸಿದ್ದ. ಹನುಮಂತರು ಅವರನ್ನು ಬಿಡುಗಡೆ ಮಾಡಿದರು. ಸಂತುಷ್ಟರಾದ ಶನಿ ವರ ನೀಡಿದರು. ಶನಿವಾರದಂದು ಹನುಮಂತನನ್ನು ಪೂಜಿಸುವವರ ಮೇಲೆ ನನ್ನ ಕೃಪೆ ಇರುತ್ತದೆ. ಶ್ರೀಕೃಷ್ಣರು ಮತ್ತು ಶನಿದೇವರು. ದ್ವಾರಕೆಯಲ್ಲಿ ಶ್ರೀಕೃಷ್ಣರ ಜೀವನದಲ್ಲೂ ಶನಿದೇವರ ಸಾಡೆಸಾತಿ ಪ್ರವೇಶಿಸಿತು. ಯಾದವ ವಂಶದಲ್ಲಿ ಕಲಹ ಉಂಟಾಯಿತು. ಕೊನೆಗೆ ಯಾದವ ವಂಶವೇ ನಾಶವಾಯಿತು ಮತ್ತು ದ್ವಾರಕ ಸಮುದ್ರದಲ್ಲಿ ಲೀನವಾಯಿತು. ಆದರೂ ಶ್ರೀಕೃಷ್ಣರು ಶನಿದೇವರನ್ನು ದೂಷಿಸಲಿಲ್ಲ. ನೀನು ನಿನ್ನ ಧರ್ಮವನ್ನು ನೆರವೇರಿಸಿದ್ದೀಯಾ ಎಂದು ಕೊಂಡಾಡಿದರು. ಸಾಡೆಸಾತಿ ಮತ್ತು ಅರ್ಧ ಸಾಡೆಸಾತಿ. ಶನಿದೇವರ ಸಂಚಾರವು ಮಾನವನ ಜೀವನದಲ್ಲಿ ಪರೀಕ್ಷೆಯ ಕಾಲವನ್ನು ತರುತ್ತದೆ. ಶನಿ ಒಂದು ರಾಶಿಯಲ್ಲಿ ಸುಮಾರು 2.5 ವರ್ಷ ಇರುತ್ತಾರೆ. ಜನ್ಮ ರಾಶಿಯಿಂದ 12ನೇ ರಾಶಿಗೆ ಪ್ರವೇಶಿಸಿದಾಗ ಸಾಡೆಸಾತಿ 7.5 ವರ್ಷ ಆರಂಭವಾಗುತ್ತದೆ. 4ನೇ ಅಥವಾ 8ನೇ ರಾಶಿಯಲ್ಲಿ ಇದ್ದಾಗ ಅದನ್ನು ಅರ್ಧ ಸಾಡೆಸಾತಿ 2.5 ವರ್ಷ ಎಂದು ಕರೆಯುತ್ತಾರೆ. 2.5 ವರ್ಷಗಳ ಅರ್ಧ ಸಾಡೆಸಾತಿಯಾಗಲಿ 7.5 ವರ್ಷಗಳ ಸಾಡೆಸಾತಿಯಾಗಲಿ ಸತ್ಯ ಮಾರ್ಗದಲ್ಲಿ ನಡೆಯುವವರನ್ನು ಶನಿದೇವರು ಕೊನೆಗೆ ಕೃಪೆಯಿಂದ ಕಾಪಾಡುತ್ತಾರೆ. ಇದು ಕಷ್ಟದ ಸಮಯವಾಗಬಹುದು, ಆದರೆ ಸತ್ಯ ಮತ್ತು ಸತ್ಪ್ರವೃತ್ತಿಯವರಿಗೆ ಶನಿದೇವರು ಆಶೀರ್ವಾದ ನೀಡುತ್ತಾರೆ. ಶನಿದೇವರನ್ನು ಪ್ರಸನ್ನಗೊಳಿಸುವ ವಿಧಾನ. ಶನಿವಾರ ಹನುಮಂತನ ಪೂಜೆ. ಎಣ್ಣೆ ದಾನ, ಕಪ್ಪು ಎಳ್ಳು, ಉದ್ದಿನ ಕಾಳು ದಾನ. ಅಶ್ವತ್ಥ ಮರಕ್ಕೆ ದೀಪ ಹಚ್ಚುವುದು. ಶನಿ ಮಂತ್ರ ಜಪ 108 ಬಾರಿ. ಓಂ ಶಂ ಶನೈಶ್ಚರಾಯ ನಮಃ. ಸತ್ಯ ಜೀವನ, ಉತ್ತಮ ಕರ್ಮ. ಅಂತಿಮ ಸಂದೇಶ. ಶನಿದೇವರಿಂದ ಭಯಪಡುವ ಅಗತ್ಯವಿಲ್ಲ. ಅವರು ನಮ್ಮ ಶತ್ರು ಅಲ್ಲ, ನ್ಯಾಯಾಧೀಶರು. ನಾವು ಸತ್ಯವಾಗಿ ಧರ್ಮದಿಂದ ಬದುಕಿದರೆ ಶನಿದೇವರ ಕೃಪೆ ಸದಾ ನಮ್ಮೊಂದಿಗೆ ಇರುತ್ತದೆ. ಈ ದಿವ್ಯ ಕಥೆಯನ್ನು ಪ್ರತಿ ಶನಿವಾರ ಭಕ್ತಿಯಿಂದ ಕೇಳಿದರೆ ಶನಿದೇವರ ವಿಶೇಷ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಧರ್ಮ ಮತ್ತು ಭಕ್ತಿಯ ಸಂದೇಶವನ್ನು ಹಂಚಿಕೊಳ್ಳಿ.